ಸಿದ್ದರಾಮಯ್ಯ ಲೆಕ್ಕಾಚಾರವಯ್ಯ ವಿಶೇಷ ನಾನ್ ಸ್ಟಾಪ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರಗಳಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಕಡೆ ಹೆಚ್ಚು ಗಮನ ಹರಿಸಲೇಬೇಕಾದಂತಹ ಅನಿವಾರ್ಯತೆ ಕೂಡ ಇದೆ. ಹೀಗಾಗಿಯೇ ಸಿದ್ದರಾಮಯ್ಯ ಅಳೆದು ತೂಗಿ ಸ್ವಲ್ಪ ಹೆಚ್ಚೇ ಅನ್ನಿಸುವಷ್ಟು ಬೆಂಗಳೂರಿಗೆ ಕೊಡುಗೆ ಕೊಟ್ಟಿದ್ದಾರೆ. ಮೂಲಸೌಕರ್ಯ ಅಭಿವೃದ್ಧಿಯೇ ಸಿದ್ದು ಟಾರ್ಗೆಟ್. ಬಜೆಟ್ನಲ್ಲಿ ಸಿದ್ದರಾಮಯ್ಯ ಚುನಾವಣಾ ಲೆಕ್ಕಾಚಾರ. ಈ ಬಾರಿ ಸಿಎಂ ಸಿದ್ದರಾಮಯ್ಯ ಹಾಕಿರುವುದು ಚುನಾವಣಾ ಲೆಕ್ಕಾಚಾರ. ಮೂಲಸೌಕರ್ಯ ಸಮಸ್ಯೆಯಿಂದ ನರಳಾಡ್ತಾ ಇರೋ ಬೆಂಗಳೂರೇ ಸಿದ್ದರಾಮಯ್ಯ ಟಾರ್ಗೆಟ್. ಟ್ರಾಫಿಕ್, ಕುಡಿಯೋ ನೀರು, ಕಿತ್ತೋಗಿರೋ ರಸ್ತೆಗಳು ಒಂದ ಎರಡ. ಇದನ್ನೇ ಗುರಿಯಾಗಿಸಿ ಸಿದ್ದರಾಮಯ್ಯ ಬಜೆಟ್ ಮಂಡಿಸಿದ್ದಾರೆ. ಬೆಂಗಳೂರಿಗೆ ಭಾರಿ ಉಡುಗೊರೆಯನ್ನೇ ನೀಡಿದ್ದಾರೆ. ಸ್ಟೀಲ್ ಬ್ರಿಡ್ಜ್ ಬದಲಾಗಿ ಹೆಬ್ಬಾಳ ಟ್ರಾಫಿಕ್ಗೆ ಬೇರೆ ಪರಿಹಾರ. ಸ್ಟೀಲ್ ಬ್ರಿಡ್ಜ್ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ನೂರಾರು ಮರಗಳಿಗೆ ಕೊಡಲಿ ಏಟು ಬೀಳುವ ಹಿನ್ನೆಲೆಯಲ್ಲಿ ಈ ಯೋಜನೆ ವಿರುದ್ಧ ಭಾರಿ ಪ್ರತಿಭಟನೆಗಳು ನಡೆದಿದ್ವು. ಹೋರಾಟಕ್ಕೆ ಮಣಿದೋ ಇಲ್ಲ ಡೈರಿ ಸ್ಫೋಟಕ್ಕೆ ಬೆದರಿಯೋ ಸರ್ಕಾರ ಸ್ಟೀಲ್ ಬ್ರಿಡ್ಜ್ ಯೋಜನೆಯನ್ನ ಹಿಂದಕ್ಕೆ ಪಡೆದಿದೆ. ಆದ್ರೆ ಹೆಬ್ಬಾಳ ಜಂಕ್ಷನ್ನಲ್ಲಿ ಟ್ರಾಫಿಕ್ಗೆ ಒಂದು ಪರಿಹಾರ ಬೇಕಲ್ಲ. ಹೀಗಾಗಿ ಹೆಬ್ಬಾಳ ಜಂಕ್ಷನ್ನಲ್ಲಿ ಕೆಳಸೇತುವೆ ನಿರ್ಮಾಣ ಮತ್ತು ಮೇಲ್ಸೇತುವೆ ಅಗಲೀಕರಣಕ್ಕಾಗಿ ಬರೋಬ್ಬರಿ 88 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದೆ. ಸಿಲಿಕಾನ್ ಸಿಟಿಯ ಭವಿಷ್ಯದ ಸಂಚಾರ ನಾಡಿ ನಮ್ಮ ಮೆಟ್ರೋ. ಈ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋಗೆ ಸರ್ಕಾರ ಭರಪೂರ ಕೊಡುಗೆ ನೀಡಿದೆ. ಹೆಚ್ಚುವರಿ ಮಾರ್ಗ ನಿರ್ಮಾಣಕ್ಕಾಗಿ 4200 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದೆ. ಮೆಟ್ರೋ 3ನೇ ಹಂತದ ಕಾರ್ಯಸಾಧ್ಯತೆ ಅಧ್ಯಯನವನ್ನ ಈಗಾಗಲೇ ಪೂರ್ಣಗೊಳಿಸಲಾಗಿದೆ. 3ನೇ ಹಂತದಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಮೆಟ್ರೋ ಸಂಪರ್ಕ ಮಾರ್ಗ ಅಂತಿಮಗೊಳಿಸಲಾಗುತ್ತೆ. ಇದರ ಜೊತೆಗೆ ಬೆಂಗಳೂರಿಗರು ಬಹುವಾಗಿ ನೆಚ್ಚಿಕೊಂಡಿರೋ ಸಬರ್ಬನ್ ರೈಲು ಯೋಜನೆಗೂ 345 ಕೋಟಿ ರೂಪಾಯಿ ನಿಗದಿ ಮಾಡಲಾಗಿದೆ. 690 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ 43 ಪ್ರಮುಖ ರಸ್ತೆಗಳನ್ನ ಮೇಲ್ದರ್ಜೆಗೇರಿಸಲು ಸಿದ್ದರಾಮಯ್ಯ ಸರ್ಕಾರ ಮುಂದಾಗಿದೆ. ಟೆಂಡರ್ ಶ್ಯೂರ್ ಮಾದರಿಯಲ್ಲಿ 25 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ಕಾರ್ಯ ನಡೆಯಲಿದೆ. ಇದರ ಜೊತೆಗೆ 250 ಕೋಟಿ ವೆಚ್ಚದಲ್ಲಿ ಟೆಂಡರ್ ಶ್ಯೂರ್ ರಸ್ತೆಗಳನ್ನ ನಿರ್ಮಾಣ ಮಾಡಲಾಗುತ್ತೆ. 5310 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆಶಿಪ್ 3 ಯೋಜನೆಯಡಿ 418.5 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಮುಂದಾಗಿದೆ. ಬೆಂಗಳೂರು ಮಾಗಡಿ 50.7 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿ ನಡೆಯಲಿದೆ. ಇದರ ಜೊತೆಗೆ ಬೆಂಗಳೂರು ನಗರದ ವಾಹನ ದಟ್ಟಣೆ ನಿಯಂತ್ರಿಸಲು 1455 ಕೋಟಿ ರೂಪಾಯಿ ವೆಚ್ಚದಲ್ಲಿ 150 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಗೂ ಸರ್ಕಾರ ಕ್ರಮ ಕೈಗೊಂಡಿದೆ. ಹೊಸಕೋಟೆ, ಬೋದಿಗೆರೆ, ಮೈಲಿನಹಳ್ಳಿ, ಕೆಐಎಲ್ ರಸ್ತೆ, ಆನೇಕಲ್, ಅತ್ತಿಬೆಲೆ, ಸರ್ಜಾಪುರ, ವರ್ತೂರು, ವೈಟ್ಫೀಲ್ಡ್, ಹೊಸಕೋಟೆ ರಸ್ತೆ, ಹಾರೋಹಳ್ಳಿ, ಉರುಗನದೊಡ್ಡಿ, ಕೆಐಎಡಿಬಿ ಪ್ರದೇಶ, ಜಿಗಣಿ, ಆನೇಕಲ್ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಕ್ರಮ ತೆಗೆದುಕೊಂಡಿದೆ. ಇದರ ಜೊತೆಗೆ 150 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಚಾರ ದಟ್ಟಣೆಯುಳ್ಳ 12 ಕಾರಿಡಾರ್ ಅಭಿವೃದ್ಧಿ ಹಾಗೂ ನಿರ್ವಹಣೆಗೂ ಸರ್ಕಾರ ಮುಂದಾಗಿದೆ. ರಸ್ತೆ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಿರುವ ಸಿದ್ದರಾಮಯ್ಯ ಸರ್ಕಾರ 800 ಕೋಟಿ ವೆಚ್ಚದಲ್ಲಿ 800 ಕಿಲೋಮೀಟರ್ ಪಾದಚಾರಿ ಮಾರ್ಗ ಅಭಿವೃದ್ಧಿಗೆ ಮುಂದಾಗಿದೆ. ಇದರ ಜೊತೆಗೆ ರೋಡ್ ಹಂಪ್ಸ್, ಲೈನ್ ಮಾರ್ಕಿಂಗ್ ಇತ್ಯಾದಿಗಳಿಗೆ 800 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. 421 ಕೋಟಿ ರೂಪಾಯಿ ಅನುದಾನದಲ್ಲಿ 9 ಗ್ರೇಡ್ ಸಪರೇಟರ್ಗಳ ನಿರ್ಮಾಣ ಮಾಡಲಾಗುತ್ತೆ. ಇದಲ್ಲದೆ ರೈಲ್ವೆ ಮೇಲ್ಸೇತುವೆ, ಕೆಳಸೇತುವೆ ನಿರ್ಮಾಣಕ್ಕೆ 150 ಕೋಟಿ, ಬೃಹತ್ ಮಳೆನೀರು ಚರಂಡಿ ಅಭಿವೃದ್ಧಿಗೆ 300 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಲಾಗಿದೆ. ನಗರದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಕೈವಾಕ್ಗೆ 80 ಕೋಟಿ. ನಗರದಲ್ಲಿ ಹೆಚ್ಚುತ್ತಿರೋ ವಾಹನ ದಟ್ಟಣೆ ಹಿನ್ನೆಲೆಯಲ್ಲಿ ಪಾದಚಾರಿಗಳ ಹಿತದೃಷ್ಟಿಯಿಂದ ಖಾಸಗಿ ಸಹಭಾಗಿತ್ವದಲ್ಲಿ ಸ್ಕೈವಾಕ್ ನಿರ್ಮಾಣಕ್ಕೆ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ 80 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಬೇಸಿಗೆಯಲ್ಲಿ ನಗರದಲ್ಲಿ ಬಹುವಾಗಿ ಕಾಡು ನೀರಿನ ಸಮಸ್ಯೆ ತಗ್ಗಿಸಲು ಕಾವೇರಿ ಮೊರೆ ಹೋಗಿರೋ ರಾಜ್ಯ ಸರ್ಕಾರ 110 ಗ್ರಾಮಗಳಿಗೆ 1886 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕುಡಿಯುವ ನೀರು ಪೂರೈಕೆಗೆ ಮುಂದಾಗಿದೆ.
ಕಾವೇರಿ 5ನೇ ಹಂತದ ಯೋಜನೆಗೆ 5,052 ಕೋಟಿ ರೂಪಾಯಿ ಅನುದಾನ ಹಂಚಿಕೆ ಮಾಡಿದ್ದು, ಜೈಕಾ ಸಹಯೋಗದಲ್ಲಿ ಕಾವೇರಿ 5ನೇ ಹಂತದ ಯೋಜನೆ ಅನುಷ್ಠಾನಗೊಳ್ಳಲಿದೆ. ಈ ಮೂಲಕ ಕಾವೇರಿಯಿಂದ 775 ದಶಲಕ್ಷ ಲೀಟರ್ ನೀರು ನಗರಕ್ಕೆ ಲಭ್ಯವಾಗಲಿದೆ. ಇದಲ್ಲದೆ 1,209 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೆಗಾಸಿಟಿ ಯೋಜನೆಯಡಿ 440 ದಶಲಕ್ಷ ಲೀಟರ್ ಸಾಮರ್ಥ್ಯದ 4 ಘಟಕ ನಿರ್ಮಾಣಕ್ಕೂ ನಿರ್ಧರಿಸಲಾಗಿದೆ. ಬೆಂಗಳೂರಿನ 10 ಕೆರೆಗಳ ಅಭಿವೃದ್ಧಿಗೂ 42 ಕೋಟಿ ರೂಪಾಯಿ ಹಂಚಿಕೆ ಮಾಡಲಾಗಿದೆ. ಸರಿಯಾದ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡು ನಗರದ ಕೊಳಚೆ ಪ್ರದೇಶ ನಿವಾಸಿಗಳಿಗೆ ಉಚಿತ ಕುಡಿಯುವ ನೀರು ಪೂರೈಕೆಗೆ ಸರ್ಕಾರ ಮುಂದಾಗಿದೆ. 600 ಚದರ ಅಡಿ ನಿವೇಶನದಲ್ಲಿ ವಾಸಿಸ್ತಾ ಇರುವವರಿಗೆ ನೀರು ಪೂರೈಕೆ ಮಾಡಲಾಗ್ತಿದ್ದು, ಪ್ರತಿ ತಿಂಗಳು 10,000 ಲೀಟರ್ ನೀರು ಪೂರೈಕೆಗೆ ಸರ್ಕಾರ ನಿರ್ಧರಿಸಿದೆ. ಅಲ್ಲದೆ ಫಲಾನುಭವಿಗಳಿಗೆ ನೀರಿನ ಬಾಕಿ ಬಿಲ್ ಮನ್ನಾ ಮಾಡಿದೆ. ಈ ರೀತಿ ಸಂಪರ್ಕ ಸಾರಿಗೆ ಮೂಲಸೌಕರ್ಯಕ್ಕೆ ಬಜೆಟ್ನಲ್ಲಿ ಒತ್ತು ನೀಡಿದ್ದು, ಸಿಲಿಕಾನ್ ಸಿಟಿ ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಇಲ್ಲಿ ತುಂಬ ಗಮನ ಕೊಟ್ಟು ಬೆಂಗಳೂರಿಗೆ ಏನೇನು ಯೋಜನೆ ಮಾಡಿದ್ದಾರೆ ಮತ್ತು ಅನುದಾನ ಮಾಡಿದ್ದಾರೆ, ಎಷ್ಟೋ ಏರಿಯಾಸ್ನಲ್ಲಿ ನಮ್ಮೆಲ್ಲ ಬಿಗ್ ಪ್ರಾಬ್ಲಮ್ಸ್ಗೆ ಸಾಲ್ವ್ ಮಾಡೋ ಥರ. ಬಟ್ ನಾನೇನು ಹೇಳೋದಂದರೆ, ಇದನ್ನು ಜನರ ಜೊತೆ ಸೇರಿಕೊಂಡು ಒಂದು ಕನ್ಸಲ್ಟೇಷನ್ ಮಾಡಿ ಒಂದೊಂದನ್ನು ಮಾಡಿಸ್ಬೇಕು. ಇನ್ನು ತಿರ್ಗಾ ಇವಾಗ ನೋಡಿ, ಇವಾಗ ಹೇಳಿದ್ದಾರೆ ಸ್ಟೀಲ್ ಫ್ಲೈಓವರ್ ಶೆಲ್ವ್ ಆಗಿದೆ ಅಂತ ಬಂದಿದೆ ನ್ಯೂಸು. ಇವಾಗ ಅಂಡರ್ ಪಾಸ್ ಮಾಡ್ತೀನಿ ಅಂತ ಹೇಳಿದ್ರೆ ಅದರಲ್ಲಿ ಆ ಲೇಕ್ ಪಕ್ಕದಲ್ಲಿದೆ, ಆ NGT ಬಫರ್ಗೆ ತಗಲುತ್ತೆ ಅದು ಅಲ್ವಾ. ಅದೆಲ್ಲ ಸ್ವಲ್ಪ ಥಿಂಕ್ ಮಾಡಿ ಅದು ಹೆಂಗೆ ಡೆಫಿನೆಟ್ಲಿ ಆ ಫ್ಲೈಓವರ್ನ ವೈಡನ್ ಮಾಡಲೇಬೇಕು, ಆ ಹೆಬ್ಬಾಳ್ ಫ್ಲೈಓವರ್ನ. ಆದರೆ ಕೆಲ ತಜ್ಞರು ಈ ಎಲ್ಲ ಯೋಜನೆಗಳು ಕೂಡ ಟೆಂಡರ್ ಬಜೆಟ್ ಅಂತ ಟೀಕಿಸಿದ್ದಾರೆ. ಬಜೆಟ್ನಲ್ಲಿ ಟೆಂಡರ್ ಶ್ಯೂರ್ನಂತಹ ಯೋಜನೆಗಳಿಗೆ ಹೆಚ್ಚು ಮಹತ್ವ ನೀಡಿದ್ದು, ಇದು ಟೆಂಡರ್ದಾರರನ್ನ ಬೆಳೆಸುತ್ತೆ ಹೊರತು ಬೆಂಗಳೂರನ್ನಲ್ಲ ಅಂತ ಟೀಕಿಸಿದ್ದಾರೆ. Overall, Bengaluru, it's not a great budget to be happy about, nothing to be excited. So, yellow idondu tender loving budget agide, ಆದರೆ ಇಂಪ್ರೂವ್ಮೆಂಟ್ ಫೋಕಸ್ ಬಜೆಟ್ ಇಲ್ಲ ಅಂತ ನನ್ನ ಅನಿಸಿಕೆ. ಬೆಂಗಳೂರಿನ ಸಮಸ್ಯೆಗಳಿಗೆ ಇನ್ನೊಂದು ವರ್ಷದಲ್ಲಿ ಪರಿಹಾರ ನೀಡಲೇಬೇಕಾದ ಅನಿವಾರ್ಯತೆ ಕಾಂಗ್ರೆಸ್ ಸರ್ಕಾರಕ್ಕಿದೆ. ಹೀಗಾಗಿ ಸಿದ್ದು ಸರ್ಕಾರ ಬೆಂಗಳೂರನ್ನ ಕೇಂದ್ರೀಕರಿಸಿಕೊಂಡೇ ಈ ಬಾರಿಯ ಬಜೆಟ್ ಮಂಡನೆ ಮಾಡಿರುವುದು. ಸಿದ್ದರಾಮಯ್ಯರ ಈ ಚುನಾವಣಾ ಲೆಕ್ಕಾಚಾರ ಬೆಂಗಳೂರಿಗರನ್ನ ಎಷ್ಟರ ಮಟ್ಟಿಗೆ ಖುಷಿ ಪಡಿಸಿದೆ ಅನ್ನುವುದನ್ನ ನೋಡಬೇಕು. ಮೆಟ್ರೋ ಬ್ಯೂರೋ, TV9 ಬೆಂಗಳೂರು. ಏನೋ ರಾಜ್ಯದ ಜನತೆ ಎದುರು ನೋಡ್ತಾ ಇದ್ದಂತಹ ಬಜೆಟ್ ಕೊನೆಗೂ ಮಂಡನೆಯಾಗಿದೆ. ಭಾರೀ ಕುತೂಹಲ ಹಾಗೆ ನಿರೀಕ್ಷೆ ಹುಟ್ಟಿಸಿದ್ದಂತಹ ಬಜೆಟ್ನಲ್ಲಿ ಎಲ್ಲಾ ಕ್ಷೇತ್ರಗಳಿಗೆ ಬಹುತೇಕ ಸಮಾನವಾಗಿ ಅನುದಾನವನ್ನು ಘೋಷಿಸಲಾಗಿದೆ. ಹಾಗೆ ಆರೋಗ್ಯ ಇಲಾಖೆಗೂ ಹಲವು ಹೊಸ ಯೋಜನೆಗಳನ್ನು ಸಿಎಂ ಘೋಷಣೆ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಇಂದು ಮಂಡಿಸಿದ ಬಜೆಟ್ನಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಗೆ ಸಾಕಷ್ಟು ಅನುದಾನ ನೀಡಿದ್ದಾರೆ. ಮುಖ್ಯವಾಗಿ ಶಿಶು ಹಾಗೂ ಬಾಣಂತಿಯರ ಮರಣ ಪ್ರಮಾಣ ತಡೆಯುವ ನಿಟ್ಟಿನಲ್ಲಿ ಮತ್ತು ಹಲವು ಜಿಲ್ಲೆಗಳಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ಅಂತ ಒಟ್ಟು 7,127 ಕೋಟಿ ರೂಪಾಯಿ ಅನುದಾನ ಇಡಲಾಗಿದೆ. ಕೋಟಿ ಅನುದಾನ. ರಾಜ್ಯದಲ್ಲಿ ನೂತನವಾಗಿ 6 ವೈದ್ಯಕೀಯ ಕಾಲೇಜು ನಿರ್ಮಾಣ ಕಾಮಗಾರಿ ಬಗ್ಗೆ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಚಿತ್ರದುರ್ಗ, ಬಾಗಲಕೋಟೆ, ಹಾವೇರಿ, ಯಾದಗಿರಿ, ಚಿಕ್ಕಬಳ್ಳಾಪುರ ಹಾಗೂ ಚಿಕ್ಕಮಗಳೂರಿನಲ್ಲಿ ವೈದ್ಯಕೀಯ ಕಾಲೇಜು ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಇನ್ನು ಕಲಬುರಗಿ ಹಾಗೂ ಮೈಸೂರಿನಲ್ಲಿ ನೆಫ್ರೋ ಯೂರಾಲಜಿ ಘಟಕ ಸ್ಥಾಪನೆಗಾಗಿ 10 ಕೋಟಿ ರೂಪಾಯಿ ಅನುದಾನ ಘೋಷಿಸಲಾಗಿದೆ. ಇನ್ನು ರಾಜ್ಯದಲ್ಲಿ 5 ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಸ್ಥಾಪನೆಗೆ ನಿರ್ಧರಿಸಲಾಗಿದೆ. ದಾವಣಗೆರೆ, ರಾಮನಗರ, ತುಮಕೂರು, ವಿಜಯಪುರ ಹಾಗೂ ಕೋಲಾರ ಜಿಲ್ಲೆಗಳಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ. ಜೊತೆಗೆ ಕಲಬುರಗಿ, ಮೈಸೂರು ಹಾಗೂ ಬೆಳಗಾವಿಯಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ 310 ಕೋಟಿ ರೂಪಾಯಿ ವೆಚ್ಚದಲ್ಲಿ 250 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನಿರ್ಮಾಣ ಕಾಮಗಾರಿಗೂ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಇನ್ನು ಶಿಶು ಹಾಗೂ ತಾಯಂದಿರ ಮರಣ ಪ್ರಮಾಣ ತಡೆಗಟ್ಟುವ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತೆಯರಿಗೆ 1,000 ರೂಪಾಯಿ ಗೌರವ ಧನ ನೀಡಲು ನಿರ್ಧರಿಸಲಾಗಿದೆ. ಅಲ್ಲದೆ 16,500 ನರ್ಸ್ಗಳಿಗೆ ಕಂಪ್ಯೂಟರ್ ಟ್ಯಾಬ್ ನೀಡಲು ಬಜೆಟ್ನಲ್ಲಿ ನಿರ್ಧರಿಸಲಾಗಿದೆ. ಯಾವ ನಾಡಿನಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಅಭಿವೃದ್ಧಿಯ ಕೇಂದ್ರಕ್ಕೆ ಬರಮಾಡಿಕೊಳ್ಳಲಾಗುತ್ತದೋ ಆ ನಾಡಿನ ಭವಿಷ್ಯಕ್ಕೆ ಅಂಧಕಾರವೆನ್ನುವುದು
ಸುಳಿಯುವುದಿಲ್ಲ. ಇನ್ನು 114 ತಾಲೂಕುಗಳಲ್ಲಿ ಡಯಾಲಿಸಿಸ್ ಕೇಂದ್ರ ಸ್ಥಾಪನೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದಾರೆ. ಒಟ್ನಲ್ಲಿ ಇಂದಿನ ಆಯವ್ಯಯದಲ್ಲಿ ಆರೋಗ್ಯ ಇಲಾಖೆ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಲವು ಯೋಜನೆಗಳನ್ನ ಸಿಎಂ ಘೋಷಿಸಿದ್ದಾರೆ. ಈ ಘೋಷಣೆಗಳು ಸಮರ್ಪಕವಾಗಿ ಜಾರಿಯಾದರೆ ಪ್ರಮುಖವಾಗಿ ಬಡವರ್ಗದ ಜನತೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ಸಿಗಬಹುದು. ಬ್ಯೂರೋ ರಿಪೋರ್ಟ್ ಟಿವಿ9. ಇವತ್ತು ಬಜೆಟ್ ಮಂಡಿಸಿದಂತಹ ಸಿಎಂ ಸಿದ್ದರಾಮಯ್ಯ ಶಿಕ್ಷಣ ಕ್ಷೇತ್ರವನ್ನ ಮರ್ತಿಲ್ಲ. ಅದಕ್ಕೂ ಅವರು ಭರಪೂರ ಅನುದಾನವನ್ನು ಒದಗಿಸಿದ್ದಾರೆ. 1ನೇ ತರಗತಿ ವಿದ್ಯಾರ್ಥಿಯಿಂದ ಸ್ನಾತಕೋತ್ತರ ವಿದ್ಯಾರ್ಥಿಯವರೆಗೂ ಕೂಡ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ. ರಾಜ್ಯದಲ್ಲಿ ಖಾಸಗಿ ಶಾಲೆಗಳ ಪೈಪೋಟಿಯಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿ ತಲುಪಿವೆ. ಇದಕ್ಕೆ ಕಾರಣ ಪೋಷಕರ ಇಂಗ್ಲಿಷ್ ಮೇಲಿನ ವ್ಯಾಮೋಹ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ರಾಜ್ಯದ ಪೋಷಕ ವರ್ಗ ಸರ್ಕಾರಿ ಶಾಲೆಯಲ್ಲೂ ಇಂಗ್ಲಿಷ್ ಶಾಲೆ ಆರಂಭಿಸಿ ಅಂತ ಒತ್ತಾಯಿಸುತ್ತಲೇ ಬಂದಿತ್ತು. ಆದರೆ ಇಷ್ಟು ದಿನ ಕ್ರಮ ಕೈಗೊಳ್ಳದ ಸಿಎಂ ಸಿದ್ದರಾಮಯ್ಯ ತಮ್ಮ ಸರ್ಕಾರದ ಕೊನೆ ಬಜೆಟ್ನಲ್ಲಿ ಒತ್ತು ನೀಡಿದ್ದಾರೆ. ಮುಖ್ಯಮಂತ್ರಿಗಳು ಶಿಕ್ಷಣಕ್ಕೆ ಏನೇನು ಕೊಡುಗೆ ನೀಡಿದ್ದಾರೆ ಅನ್ನೋದನ್ನ ನೋಡುವುದಾದ್ರೆ, ಖಾಸಗಿ ಶಾಲೆಗಳ ಪೈಪೋಟಿಯಿಂದ ಸರ್ಕಾರಿ ಶಾಲೆಯಲ್ಲಿ ಓದಿದ್ದ ಮಕ್ಕಳು ಹಿಂದುಳಿಯಬಾರದು ಅಂತ ಸರ್ಕಾರಿ ಶಾಲೆಗಳಲ್ಲಿ 1ನೇ ತರಗತಿಯಿಂದಲೇ ಇಂಗ್ಲಿಷ್ ಬೋಧನೆಗೆ ಕ್ರಮ ಕೈಗೊಳ್ಳುವ ವಾಗ್ದಾನವನ್ನ ಸಿಎಂ ನೀಡಿದ್ದಾರೆ. ಇನ್ನು ಅಂಗನವಾಡಿ ಮತ್ತು ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಾರದಲ್ಲಿ 5 ದಿನ ಹಾಲು ಹಾಗೂ 2 ದಿನ ಮೊಟ್ಟೆ ವಿತರಿಸುವುದಾಗಿ ಮುಖ್ಯಮಂತ್ರಿ ಘೋಷಿಸಿದ್ದಾರೆ. ಇದಲ್ಲದೆ ಹೈಸ್ಕೂಲ್ ವಿದ್ಯಾರ್ಥಿನಿಗಳಿಗೆ ಚೂಡಿದಾರ ಭಾಗ್ಯ ಕರುಣಿಸಿದ್ದಾರೆ. ಉಳಿದಂತೆ ರಾಜ್ಯದಲ್ಲಿ ಖಾಲಿ ಇರುವ ಹೈಸ್ಕೂಲ್ ಟೀಚರ್ಸ್ಗಳ ನೇಮಕಕ್ಕೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದ್ದು, ಈ ವರ್ಷ 1626 ಪ್ರೌಢಶಾಲಾ ಶಿಕ್ಷಕರ ನೇಮಕವಾಗಲಿದೆ. ಇನ್ನು 2ನೇ ಹಂತದಲ್ಲಿ 1191 ಪಿಯು ಉಪನ್ಯಾಸಕರ ನೇಮಕಕ್ಕೆ ಸಿದ್ದು ಕ್ರಮ ಕೈಗೊಳ್ಳಲಿದ್ದಾರೆ. ಉಳಿದಂತೆ ರಾಯಚೂರು ಮತ್ತು ಯಾದಗಿರಿ ಜಿಲ್ಲೆಯನ್ನ ಒಳಗೊಂಡಂತೆ ರಾಯಚೂರಲ್ಲಿ ಹೊಸ ವಿಶ್ವವಿದ್ಯಾಲಯ ಸ್ಥಾಪನೆ ಹಾಗೂ ರಾಜ್ಯದ ವಿವಿಧೆಡೆ 25 ಪಾಲಿಟೆಕ್ನಿಕ್ ಕಾಲೇಜನ್ನ ಆರಂಭಿಸುವುದಾಗಿ ಸಿಎಂ ಬಜೆಟ್ನಲ್ಲಿ ಘೋಷಿಸಿದ್ದಾರೆ. ಶಿಕ್ಷಣ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಸಾವಿರಾರು ಕೋಟಿ ಹಣವನ್ನ ಮೀಸಲಿಟ್ಟಿದ್ದಾರೆ. ಆದರೆ ಹಣ ಮೀಸಲಿಟ್ಟರೆ ಸಾಲದು, ಅದನ್ನ ಅನುಷ್ಠಾನಕ್ಕೆ ತಂದು ಅದರ ಪ್ರಯೋಜನ ಮಕ್ಕಳಿಗೆ ಆದ್ರೆ ಅದಕ್ಕೊಂದು ಅರ್ಥ ಬರುತ್ತೆ. ವಿನಾಯಕ್ ಹಾಗೂ ವಿನಯ್, ಟಿವಿ9 ಬೆಂಗಳೂರು. ಇದನ್ನು ಹೊರತುಪಡಿಸಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಕೊಂಡು ಒಂದಷ್ಟು ಸ್ವಲ್ಪ ಫೇಮಸ್ ಆಗುವಂತಹ ರೀತಿಯಲ್ಲಿ ಅಥವಾ ಸರ್ಕಾರಕ್ಕೆ ಹೆಸರು ತಂದುಕೊಡುವಂತಹ ರೀತಿಯಲ್ಲೂ ಕೂಡ ಒಂದಷ್ಟು ಯೋಜನೆಗಳನ್ನು ಘೋಷಿಸಿದ್ದಾರೆ. ಜೊತೆಗೆ ಇವತ್ತು ಬಜೆಟ್ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಸದನದಲ್ಲಿ ಒಂದಷ್ಟು ಪ್ರಸಂಗಗಳು ಕೂಡ ನಡೀತಾ ಇತ್ತು. ಆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತೀವಿ ಚಿಕ್ಕ ಬ್ರೇಕ್ನ ನಂತರ. ಸಿದ್ದರಾಮಯ್ಯ ಲೆಕ್ಕಾಚಾರವಯ್ಯ ವಿಶೇಷ ಬಜೆಟ್ ಬುಲೆಟಿನ್ಗೆ ಮತ್ತೆ ಸ್ವಾಗತ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ಸಂವಿಧಾನದ ಆಶಯವನ್ನ ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಅಕ್ಷರಶಃ ಕೃತಿಗಿಳಿಸಿದ್ದಾರೆ. ಮುಂದಿನ ವರ್ಷ ನಡೆಯುವಂತಹ ವಿಧಾನಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿಟ್ಕೊಂಡು ನಮ್ಮ ಸರ್ಕಾರ ಸರ್ವರ ಪರ ಅಂತ ಅಭಿವೃದ್ಧಿ ಮಂತ್ರವನ್ನ ಜಪಿಸಿದ್ದಾರೆ. ಮುಂದಿನ ವರ್ಷ ನಡೆಯೋ ವಿಧಾನಸಭೆ ಚುನಾವಣೆ ಕಾಂಗ್ರೆಸ್ ಪಾಲಿಗೆ ಮಹತ್ವದ್ದು. ದೇಶದ ಒಂದೊಂದೇ ರಾಜ್ಯವನ್ನ ಕಳೆದುಕೊಳ್ತಿರೋ ಕಾಂಗ್ರೆಸ್ಗೆ ಈಗ ಉಳಿದಿರೋದು ದೊಡ್ಡ ರಾಜ್ಯ ಅಂದ್ರೆ ಅದು ಕರ್ನಾಟಕ ಮಾತ್ರ. ಹೀಗಾಗಿ ಹೇಗಾದ್ರೂ ಮಾಡಿ ಮೋದಿ ಅಲೆಯನ್ನ ಮೆಟ್ಟಿ ನಿಂತು ಅಸೆಂಬ್ಲಿ ಎಲೆಕ್ಷನ್ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರೋ ಕಾಂಗ್ರೆಸ್ಗೆ ಮುಂಬರೋ ಚುನಾವಣೆ ಬಹಳ ಮಹತ್ವದ್ದು. ಹೀಗಾಗಿ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಹಣಕಾಸು ಸಚಿವರು ಆಗಿರೋ ಸಿಎಂ ಸಿದ್ದರಾಮಯ್ಯ ಇಂದು ಜನಪ್ರಿಯ ಬಜೆಟ್ ಮಂಡಿಸಿದ್ದಾರೆ. ಬಜೆಟ್ನಲ್ಲಿ ಎಲ್ಲಾ ಕ್ಷೇತ್ರಗಳಿಗೂ ಆದ್ಯತೆ ನೀಡಿ ಸರ್ವ ಕ್ಷೇತ್ರ ಅಭಿವೃದ್ಧಿಯ ಮಂತ್ರ ಜಪಿಸಿದ್ದಾರೆ. ಸರ್ಕಾರಿ ನೌಕರರ ವೇತನ ಬೇಡಿಕೆ ಪರಿಷ್ಕರಿಸಲು ವೇತನ ಆಯೋಗ ರಚಿಸಲು ಬಜೆಟ್ನಲ್ಲಿ ಘೋಷಿಸಲಾಗಿದೆ. ಸಾಲಬಾಧೆ ಮತ್ತಿತರ ಕಾರಣಗಳಿಂದ ರೈತ ಆತ್ಮಹತ್ಯೆ ಮಾಡಿಕೊಂಡ್ರೆ ರೈತನ ಪತ್ನಿಗೆ ಮಾಸಿಕ 2,000 ರೂಪಾಯಿ ಪಿಂಚಣಿ ನೀಡೋ ವಾಗ್ದಾನವನ್ನ ಸಿಎಂ ನೀಡಿದ್ದಾರೆ.
ಅನ್ನಭಾಗ್ಯ ಅಕ್ಕಿ ಪ್ರಮಾಣವನ್ನ ಈಗ ನೀಡ್ತಿರೋ 5 ಕೆಜಿಗೆ ಬದಲಾಗಿ 7 ಕೆಜಿ ನೀಡಲು ಉದ್ದೇಶಿಸಲಾಗಿದೆ. ಇದೇ ಯೋಜನೆಯಡಿ ಪ್ರತಿ ಕುಟುಂಬಕ್ಕೆ ಅಕ್ಕಿಯನ್ನ 35 ಕೆಜಿವರೆಗೆ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಇನ್ನು ಸಕಾಲದಲ್ಲಿ ಬಿಪಿಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರೆ 15 ದಿನದಲ್ಲಿ ಸ್ಪೀಡ್ ಪೋಸ್ಟ್ ನಲ್ಲಿ ಮನೆ ಬಾಗಿಲಿಗೆ ಬರುವಂತಹ ವ್ಯವಸ್ಥೆ ಮಾಡಲಾಗಿದೆ. ಉಳಿದಂತೆ ರಾಜ್ಯಾದ್ಯಂತ 2 ಸ್ಟ್ರೋಕ್ ಆಟೋ ರದ್ದು ಮಾಡೋ ತೀರ್ಮಾನ ಕೈಗೊಂಡಿದ್ದು ಎಲ್ಪಿಜಿ ಆಟೋಗಳನ್ನ ಕೊಳ್ಳೋರಿಗೆ 30,000 ಸಹಾಯಧನ ನೀಡೋದಾಗಿ ಸಿಎಂ ಹೇಳಿದ್ದಾರೆ. ಭಾಗ್ಯಜ್ಯೋತಿ ಯೋಜನೆಯಡಿ ಉಚಿತವಾಗಿ ನೀಡುತ್ತಿರೋ ವಿದ್ಯುತ್ ಮಿತಿಯನ್ನ 18 ಯೂನಿಟ್ಗಳಿಂದ 40 ಯೂನಿಟ್ಗಳಿಗೆ ಹೆಚ್ಚಿಸಲಾಗಿದೆ. ಉಳಿದಂತೆ ಕಲಬುರಗಿಯಲ್ಲಿ ಕಮಿಷನರೇಟ್ ಸ್ಥಾಪನೆ, ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯಕ್ಕೊಳಗಾದವರಿಗೆ ತುರ್ತು ಚಿಕಿತ್ಸೆಗೆ ಕ್ರಮ ಕೈಗೊಳ್ಳಲು ರಾಜ್ಯಾದ್ಯಂತ 145 ಚಿಕಿತ್ಸಾ ಘಟಕಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಇನ್ನು 2 ಲಕ್ಷ ಬಿಪಿಎಲ್ ಕುಟುಂಬಗಳಿಗೆ ಗ್ಯಾಸ್ ಸಂಪರ್ಕ ಒದಗಿಸುವ ಬಗ್ಗೆ ಘೋಷಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಬೆಂಗಳೂರು 1 ಮಾದರಿಯಲ್ಲಿ 18 ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕ 1 ಕೇಂದ್ರಗಳ ಸ್ಥಾಪನೆ ಗುರಿ ಹೊಂದಲಾಗಿದೆ. ಸ್ವಚ್ಛ ಕರ್ನಾಟಕಕ್ಕಾಗಿ ಹೊಸ ಯೋಜನೆ ಘೋಷಿಸಲಾಗಿದ್ದು ಶೌಚಾಲಯ ಸಮರ ಅನ್ನೋ ಹೆಸರಿನಲ್ಲಿ 28 ಲಕ್ಷ ಟಾಯ್ಲೆಟ್ ಕಟ್ಟೋ ಗುರಿ ಹೊಂದಲಾಗಿದೆ. ಉಳಿದಂತೆ ಖಾಸಗಿ ವಲಯದಲ್ಲಿ ಉದ್ಯಮ ಸ್ಥಾಪಿಸುವ ಮಹಿಳೆಯರಿಗೆ 4% ದರದಲ್ಲಿ 2 ಕೋಟಿವರೆಗೂ ಸಾಲ ನೀಡೋ ಯೋಜನೆ ಜಾರಿಗೊಳಿಸಿದ್ದಾರೆ. ಪ್ರಸ್ತುತ ಜಾರಿಯಲ್ಲಿರೋ 99 ವರ್ಷದ ಗುತ್ತಿಗೆ ಅವಧಿಗೆ ಬದಲಾಗಿ 10 ವರ್ಷಗಳಿಗೆ ಗುತ್ತಿಗೆ ನೀಡೋ ವಾಗ್ದಾನ ನೀಡಲಾಗಿದೆ. ಉಳಿದಂತೆ ಖಾಸಗಿ ವಲಯದಲ್ಲಿ ಸಿ ಮತ್ತು ಡಿ ದರ್ಜೆ ಹುದ್ದೆಗಳನ್ನ ಕನ್ನಡಿಗರಿಗೆ ಮೀಸಲಿಡೋಕೆ ಕ್ರಮ ಕೈಗೊಳ್ಳಲಾಗಿದೆ. ಒಟ್ಟಾರೆ ಸಿಎಂ ಸಿದ್ದರಾಮಯ್ಯ ಯಾರಿಗೂ ಹೆಚ್ಚು ಹಣ ಕೊಡದೆ ಕಡಿಮೆಯೂ ಆಗದಂತೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಬಜೆಟ್ ನಲ್ಲಿ ಅನುದಾನ ನೀಡಿದ್ದಾರೆ. ಆದ್ರೆ ಇವರ ಜನಪ್ರಿಯ ಯೋಜನೆಗಳಿಗೆ ಜನ ಮರಳಾಗ್ತಾರಾ ಅನ್ನೋದು ಮುಂದಿನ ವಿಧಾನಸಭೆ ಚುನಾವಣೆ ಬಳಿಕ ತಿಳಿಯಲಿದೆ. ವಿನಾಯಕ್ ಜೊತೆ ಸುಖೇಶ್, TV9 ಬೆಂಗಳೂರು. ಇನ್ನು ತಮ್ಮ ಬಜೆಟ್ನಲ್ಲಿ ಹಲವು ಘೋಷಣೆಗಳನ್ನು ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಲಕ್ಸುರಿ ವಾಹನ ಖರೀದಿ ಮಾಡೋರಿಗೆ ಶಾಕ್ ಕೊಟ್ಟಿದ್ದಾರೆ. ಇನ್ನು ಲೋಕಲ್ ಮದ್ಯಪ್ರಿಯರನ್ನ ಖುಷಿ ಪಡಿಸಿದ್ರೆ ದುಬಾರಿ ಪೇಯ ಕುಡಿಯೋರಿಗೆ ಬ್ಲೇಡ್ ಹಾಕಿದ್ದಾರೆ. ಇನ್ನು ದಿನಸಿಗಳ ತೆರಿಗೆಯಲ್ಲೂ ಕೂಡ ವಿನಾಯಿತಿ ಸಿಕ್ಕಿದೆ. 1 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಬೈಕ್ ಖರೀದಿಸಿದ್ರೆ ಟ್ಯಾಕ್ಸ್. ಈ ಹಿಂದೆ ಹೋಂಡಾ, ಟಿವಿಎಸ್ ಮಧ್ಯಮ ವರ್ಗದ ವಾಹನಗಳಾಗಿತ್ತು. ಆದ್ರೀಗ ಯುವಕರಿಗೆ ಮಾರ್ಕೆಟ್ನಲ್ಲಿರೋ ವೆರೈಟಿ ಬೈಕ್ಗಳ ಕ್ರೇಜ್. ರಾಯಲ್ ಎನ್ಫೀಲ್ಡ್, ಹಾರ್ಲೆ ಡೇವಿಡ್ಸನ್ ಹೀಗೆ ದುಬಾರಿ ಬೈಕ್ಗಳು, ವಾಹನಗಳ ಮೇಲೆ ವಿಪರೀತ ಮೋಹ. ಈ ಕ್ರೇಜ್ ನಗರದ ಯುವಕರಿಗೆ ಸ್ವಲ್ಪ ಜಾಸ್ತಿನೇ. ಇಂಥವರ ಮೇಲೀಗ ಸರ್ಕಾರದ ಕಣ್ಣು ಬಿದ್ದಿದೆ. 1 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ವಾಹನ ಖರೀದಿಸುವವರ ಮೇಲೆ 18% ರೋಡ್ ಟ್ಯಾಕ್ಸ್ ಹೆಚ್ಚಳ ಮಾಡಲು ಸರ್ಕಾರ ತೀರ್ಮಾನಿಸಿದೆ. ಈ ಹಿಂದೆ ಈ ಟ್ಯಾಕ್ಸ್ 12% ಇದೀಗ ತೆರಿಗೆ ಹೆಚ್ಚಳದಿಂದ 60 ಕೋಟಿ ಹೆಚ್ಚುವರಿ ಆದಾಯದ ನಿರೀಕ್ಷೆ ಇದೆ. ಹೀಗಾಗಿ ಕಾಸ್ಟ್ಲಿ ವಾಹನ ಕೊಳ್ಳೋರು ಇನ್ಮುಂದೆ ತಮ್ಮ ಜೋಬು ಮತ್ತಷ್ಟು ಗಟ್ಟಿಯಾಗಿಸಿಕೊಳ್ಳಬೇಕು. ದುಬಾರಿ ಮದ್ಯ ಕುಡಿಯೋರಿಗೆ ಬ್ಲೇಡು, ಲೋಕಲ್ ಸ್ವಲ್ಪ ಚೀಪ್. ಮದ್ಯಕ್ಕೆ ಎಷ್ಟೇ ರೇಟ್ ಜಾಸ್ತಿ ಆಗಲಿ ಕುಡಿಯೋರು ಮಾತ್ರ ಕುಡದೆ ಕುಡಿತಾರೆ ಅಂತ ಸರ್ಕಾರಕ್ಕೂ ಚೆನ್ನಾಗಿ ಗೊತ್ತು. ಹೀಗಾಗಿಯೇ ಮದ್ಯದ ಮೇಲಿನ ಸುಂಕವನ್ನ 3 ಹಂತಗಳಲ್ಲಿ ಜಾಸ್ತಿ ಮಾಡಿದೆ. ಇಂಪೋರ್ಟೆಡ್ ಹಾಗೂ ದುಬಾರಿ ಮದ್ಯಗಳ ಮೇಲಿನ ಸುಂಕ ಹೆಚ್ಚಳ ಮಾಡಲಾಗಿದೆ. ಮೊದಲ ಸ್ಲ್ಯಾಬ್ನಲ್ಲಿ ಮದ್ಯದ ಮೇಲಿನ ತೆರಿಗೆಯನ್ನ ₹2.59 ಏರಿಸಲಾಗಿದ್ರೆ ಎರಡನೇ ಸ್ಲ್ಯಾಬ್ನಲ್ಲಿ ₹3.18 ಏರಿಕೆ ಮಾಡಲಾಗಿದೆ. ಇನ್ನು ಕಾಸ್ಟ್ಲಿ ಡ್ರಿಂಕ್ಸ್ಗಳಿರೋ ಮೂರನೇ ಸ್ಲ್ಯಾಬ್ನಲ್ಲಿ ₹6.37 ಏರಿಕೆ ಮಾಡಲಾಗಿದೆ. ಹೀಗಾಗಿ ದುಬಾರಿ ಮದ್ಯ ಕುಡಿಯೋರು ಸ್ವಲ್ಪ ಯೋಚನೆ ಮಾಡಿ. ಬಿಯರ್, ಪೆನ್ನಿ, ವೈನ್ ಪ್ರಿಯರಿಗೆ ರಿಲ್ಯಾಕ್ಸ್. ದುಬಾರಿ ಮದ್ಯಗಳ ತೆರಿಗೆ ಹೆಚ್ಚಿಸಿರುವ ಸರ್ಕಾರ ಕಡಿಮೆ ದರದ ಮದ್ಯಗಳ ಮೇಲಿನ ತೆರಿಗೆಯನ್ನ ಇಳಿಕೆ ಮಾಡಿದೆ. ಹೀಗಾಗಿ ಬಿಯರ್, ಪೆನ್ನಿ, ವೈನ್ ಪ್ರಿಯರು ಚಿಂತೆ ಇಲ್ಲದೆ ಕುಡಿಯಬಹುದು. ಇದರ ಜೊತೆಗೆ ಸ್ಪಿರಿಟ್ ರಫ್ತು ಮತ್ತು ಆಮದು ಮೇಲಿನ ಆಡಳಿತಾತ್ಮಕ ಶುಲ್ಕವನ್ನ ಹಿಂತೆಗೆಯಲಾಗಿದೆ. ಇನ್ನು ದಿನಸಿ ಪದಾರ್ಥಗಳಲ್ಲೂ ಸರ್ಕಾರ ದರ ಇಳಿಕೆ ಮಾಡಿ ಜನರಿಗೆ ರಿಲೀಫ್ ನೀಡಿದೆ. ಯಾವೆಲ್ಲ ವಸ್ತುಗಳ ದರ ಇಳಿಕೆ ಮಾಡಲಾಗಿದೆ ಅನ್ನೋದನ್ನ ನೋಡುವುದಾದ್ರೆ ಭತ್ತ, ಅಕ್ಕಿ, ಗೋಧಿ, ಬೇಳೆ ಕಾಳುಗಳು ಮತ್ತು ಸಂಸ್ಕರಿಸಿದ ಆಹಾರ ಪದಾರ್ಥಗಳಿಗೆ ತೆರಿಗೆ ವಿನಾಯಿತಿ ನೀಡಲಾಗಿದೆ. ದಿನಬಳಕೆ ವಸ್ತುಗಳ ಬೆಲೆ ಇಳಿಸಲು ಪ್ರಯತ್ನ ಪಟ್ಟಿರುವ ಸರ್ಕಾರ ಸಿರಿಧಾನ್ಯಗಳಾದ ನವಣೆ, ಸಾಮೆ, ಆರಕ ಮತ್ತು ಬರಗ ಹಿಟ್ಟುಗಳ ಮೇಲೆ ತೆರಿಗೆ ವಿನಾಯಿತಿ ನೀಡಿದೆ. ಇದರ ಜೊತೆಗೆ ದ್ವಿದಳ ಧಾನ್ಯಗಳು ಮತ್ತು ತೆಂಗಿನಕಾಯಿ ಸಿಪ್ಪೆ ಮೇಲಿನ ತೆರಿಗೆಗೂ ವಿನಾಯಿತಿ ನೀಡಿದೆ.
ಒಟ್ನಲ್ಲಿ ಸಿದ್ದರಾಮಯ್ಯ ಸರ್ಕಾರ ಒಂದು ಕೈನಲ್ಲಿ ಬೆಣ್ಣೆ ಸವರಿದ್ರೆ ಮತ್ತೊಂದು ಕೈನಲ್ಲಿ ಸರಿಯಾಗಿ ಏಟು ಕೊಟ್ಟಿದೆ. ಅಗತ್ಯ ವಸ್ತುಗಳ ಬೆಲೆ ಇಳಿಸಿ ಲಕ್ಸುರಿ ವಸ್ತುಗಳ ಮೇಲಿನ ದರ ಏರಿಕೆ ಮಾಡಿದೆ. ಮಧುಸೂದನ್, TV9 ಬೆಂಗಳೂರು. ಇನ್ನು ಸಿದ್ದರಾಮಯ್ಯ ಸಾಧಾರಣದಲ್ಲೇ ಉತ್ತಮ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಪ್ರವಾಸೋದ್ಯಮ ಅಭಿವೃದ್ಧಿಯನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಹೊಸ ಯೋಜನೆಗಳನ್ನ ಘೋಷಿಸಿದ್ದಾರೆ. ಬನ್ನಿ ಹಾಗಾದ್ರೆ ರಾಜ್ಯದ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಘೋಷಿಸಿರುವಂತಹ ಯೋಜನೆಗಳು ಏನೇನು ಅನ್ನುವಂಥದ್ದನ್ನ ನೋಡ್ಕೊಂಬರೋಣ. ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಟ್ಟು 572 ಕೋಟಿ ಅನುದಾನ. ಹೌದು, ಸಿಎಂ ಸಿದ್ದರಾಮಯ್ಯ ತಮ್ಮ ಬಜೆಟ್ನಲ್ಲಿ ಪ್ರವಾಸೋದ್ಯಮಕ್ಕೂ ತಕ್ಕ ಮಟ್ಟಿಗೆ ಒತ್ತು ನೀಡಿದ್ದಾರೆ. ರಾಜ್ಯದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಪಡಿಸೋಕೆ ಹಲವು ಯೋಜನೆಗಳನ್ನು ಘೋಷಿಸಿದ್ದು ಸುಮಾರು 572 ಕೋಟಿ ರೂಪಾಯಿ ಹಂಚಿಕೆ ಮಾಡಿದ್ದಾರೆ. ಶ್ರವಣಬೆಳಗೊಳ ಮಹಾಮಸ್ತಕ ಅಭಿಷೇಕಕ್ಕೆ 175 ಕೋಟಿ ಅನುದಾನ. ಈ ವರ್ಷ ಶ್ರವಣಬೆಳಗೊಳ ಕ್ಷೇತ್ರದಲ್ಲಿ ಮಹಾಮಸ್ತಕ ಅಭಿಷೇಕ ನಡೆಯಲಿದೆ. ಇದು ರಾಷ್ಟ್ರವನ್ನೇ ಶ್ರವಣಬೆಳಗೊಳದತ್ತ ಸೆಳೆಯುವ ಉತ್ಸವ. ಈ ಹಿನ್ನೆಲೆಯಲ್ಲಿ 12 ವರ್ಷಕ್ಕೊಮ್ಮೆ ನಡೆಯುವ ಈ ಉತ್ಸವವನ್ನ ಅದ್ದೂರಿಯಾಗಿ ನಡೆಸೋಕೆ ರಾಜ್ಯ ಸರ್ಕಾರ 175 ಕೋಟಿ ರೂಪಾಯಿ ಅನುದಾನ ಘೋಷಿಸಿದೆ. ಕರಾವಳಿ ತೀರ ಅಂತಾರಾಷ್ಟ್ರೀಯ ಸರ್ಫಿಂಗ್ ತಾಣವಾಗಿ ಅಭಿವೃದ್ಧಿ. ಕರಾವಳಿ ಕರ್ನಾಟಕದತ್ತವೂ ಹೆಚ್ಚಿನ ಪ್ರವಾಸಿಗರನ್ನ ಸೆಳೆಯೋಕೆ ಮುಂದಾಗಿರುವ ರಾಜ್ಯ ಸರ್ಕಾರ ಕರಾವಳಿ ತೀರವನ್ನ ಅಂತಾರಾಷ್ಟ್ರೀಯ ಸರ್ಫಿಂಗ್ ತಾಣವಾಗಿ ಅಭಿವೃದ್ಧಿಪಡಿಸೋಕೆ ನಿರ್ಧರಿಸಿದೆ. ಅಲ್ಲದೆ ಮಂಗಳೂರಿನ ಸಸಿಹಿತ್ಲು ಬೀಚ್ನಲ್ಲಿ ಅಂತಾರಾಷ್ಟ್ರೀಯ ವಾರ್ಷಿಕ ಸರ್ಫಿಂಗ್ ಉತ್ಸವ ಆಯೋಜನೆ ಮಾಡುವುದಾಗಿ ಘೋಷಿಸಿದೆ. ಇವಿಷ್ಟೇ ಅಲ್ಲದೆ ಪ್ರವಾಸೋದ್ಯಮ ತಾಣಗಳಲ್ಲಿ ಮೂಲ ಸೌಕರ್ಯ ಅಭಿವೃದ್ಧಿಗೂ ಕ್ರಮ ಕೈಗೊಂಡಿದೆ. ಪ್ರವಾಸೋದ್ಯಮ ಮೂಲ ಸೌಕರ್ಯ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 385 ಕೋಟಿ ನಿಗದಿ ಮಾಡಿದೆ. 16 ಪ್ರವಾಸಿ ತಾಣಗಳನ್ನು ವಿಶ್ವದರ್ಜೆ ಪ್ರವಾಸಿ ತಾಣಗಳಾಗಿ ಅಭಿವೃದ್ಧಿಪಡಿಸೋಕೆ ನಿರ್ಧರಿಸಿದೆ. ಮೈಸೂರಲ್ಲಿ ಏರೋ ಸ್ಪೋರ್ಟ್ಸ್ ಹಬ್ ನಿರ್ಮಾಣ ಮಾಡುವುದಾಗಿ ಸರ್ಕಾರ ಘೋಷಿಸಿದೆ. ಅಲ್ಲದೆ ಪ್ರವಾಸಿ ತಾಣಗಳ ರಸ್ತೆ ಅಭಿವೃದ್ಧಿ, ಕಾರವಾರ, ಮಡಿಕೇರಿ, ಚಿಕ್ಕಮಗಳೂರಿನಲ್ಲಿ ವಿಮಾನ ಇಳಿದಾಣಗಳ ನಿರ್ಮಾಣ ಮಾಡೋಕೆ ಸರ್ಕಾರ ಮುಂದಾಗಿದೆ. ಶಬರಿಮಲೆಯಲ್ಲಿ ಕರ್ನಾಟಕದ ಉಪ ಕಚೇರಿ ಆರಂಭ. ಶಬರಿಮಲೆಗೆ ರಾಜ್ಯದಿಂದ ಪ್ರತಿ ವರ್ಷ 50 ಲಕ್ಷಕ್ಕೂ ಹೆಚ್ಚು ಯಾತ್ರಿಗಳು ತೆರಳುತ್ತಾರೆ. ಹೀಗಾಗಿ ಯಾತ್ರಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಲೆಂದು ಶಬರಿಮಲೆಯಲ್ಲಿ ಕಚೇರಿ ತೆರೆಯೋಕೆ ಸರ್ಕಾರ ತೀರ್ಮಾನಿಸಿದೆ. ಈ ಕಚೇರಿಯಲ್ಲಿ ವೈದ್ಯಕೀಯ ಸೌಲಭ್ಯಗಳು, ಯಾತ್ರಾರ್ಥಿಗಳ ನೆರವಿಗೆ ಸಹಾಯವಾಣಿ ಇರಲಿದೆ. ಅಲ್ಲದೆ ರಾಜ್ಯದ ಯಾತ್ರಾರ್ಥಿಗಳ ರಕ್ಷಣೆಗೆ ಇಲ್ಲಿ ಕ್ರಮ ಕೈಗೊಳ್ಳಲಾಗುತ್ತೆ. ಒಟ್ನಲ್ಲಿ ತಕ್ಕ ಮಟ್ಟಿಗೆ ರಾಜ್ಯ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಸಿದ್ದರಾಮಯ್ಯ ಹಣ ಹಂಚಿಕೆ ಮಾಡಿದ್ದಾದ್ರೂ ಈ ಅನುದಾನ ನಿರೀಕ್ಷೆಯಷ್ಟಿಲ್ಲ. ಬ್ಯೂರೋ ರಿಪೋರ್ಟ್, TV9. ಇದಿಷ್ಟು ಇವತ್ತು ಮಂಡನೆಯಾದಂತಹ ರಾಜ್ಯ ಬಜೆಟ್ನ ಕುರಿತಾದಂತಹ ವಿಶೇಷ ಬುಲೆಟಿನ್ ಆಗಿತ್ತು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.